ಈಗ ನಾನು ನಿಮಗೆ ಹೌ ಟು ಕ್ಯಾಲ್ಕುಲೇಟ್ ದಿ ಪಿಚ್ ಆಫ್ ದಿ ಸ್ಕ್ರೂ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ವೆನ್ ದೀಸ್ ಟು ಪ್ಲಗ್ಸ್ ಆರ್ ಇನ್ ಕಾಂಟ್ಯಾಕ್ಟ್, ಅವಾಗ ಜೀರೋ ಆಫ್ ದಿ ಹೆಡ್ ಸ್ಕೇಲ್ ಈಸ್ ಕಾಯಿನ್ಸೈಡಿಂಗ್ ವಿತ್ ದಿ ಎಕ್ಸ್ಟೆಂಡೆಡ್ ಪಿಚ್ ಲೈನ್. ಇವೆರಡು ಒಂದೇ ಲೈನಲ್ಲಿದ್ದಾವೆ. ಈಗ ನಾನು ಇವಾಗ ಇದಕ್ಕೆ ಬ್ಯಾಕ್ ರೊಟೇಷನ್ಸ್ ಕೊಟ್ಕೊಂಡು ಹೋಗ್ತೀನಿ. ಐ ಗೋ ಆನ್ ಗಿವಿಂಗ್ ನಾವು ರೊಟೇಷನ್ ಜೀರೋ ಕೆಳಗಡೆ ಹೋಗಿದೆ, ಮತ್ತೆ ಮೇಲ್ಗಡೆ ಬಂದರೆ ಇದು 1 ರೊಟೇಷನ್ನು, ಆಮೇಲೆ ಅದೇ ಥರ 2 ರೊಟೇಷನ್ ಆಗುತ್ತೆ, ಅದೇ ಥರ 3 ರೊಟೇಷನ್ ಆಯಿತು. ನಾವು ವಿ ಹ್ಯಾವ್ ಗಿವನ್ 3 rotations to the head scale, and the corresponding distance moved on the pitch scale is 3 millimeter. 3 except 0 ಬಿಟ್ಟು 3 ಡಿವಿಷನ್ ಕಾಣುತ್ತೆ. 3 millimeter is the distance moved on the pitch scale. ಇಲ್ಲಿ ನೋಡಿಲ್ಲ, ಪಿಚ್ ಕ್ಯಾಲ್ಕುಲೇಷನ್ ಇದೆ ಫಾರ್ಮುಲಾ ಇದೆ. ಪಿಚ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಮೂವ್ಡ್ ಆನ್ ದಿ ಪಿಚ್ ಸ್ಕೇಲ್ ಡಿವೈಡೆಡ್ ಬೈ ನಂಬರ್ ಆಫ್ rotations given to the head scale. 3 rotations ಕೊಟ್ಟಿದ್ದೀವಿ, 3 ಇದೆ. ಡಿಸ್ಟೆನ್ಸ್ ಮೂವ್ಡ್ is 3 mm, so we get the pitch as 1 millimeter. So the distance between 2 threads is 1 millimeter ಅನ್ನೋದು. ಆಮೇಲೆ ಇವಾಗ ಇದನ್ನು ನಾವಿಲ್ಲಿ ಲೀಸ್ಟ್ ಕೌಂಟ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಲೀಸ್ಟ್ ಕೌಂಟ್ ಇಸ್ ಈಕ್ವಲ್ ಟು 1 mm by 100, that will give us 0.01 millimeter. It is the least count of the screw gauge. ಈ ಲೀಸ್ಟ್ ಕೌಂಟ್ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನಾವು one more important factor we must consider here, that is about the zero error. Because of the repeated usage of the instrument by different batches, we get some error with the instrument. ಆ ಎರರ್ ಯಾವ ಥರ ಇರುತ್ತೆ, ಅದನ್ನು ಎಷ್ಟಿರುತ್ತೆ, ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಇವಾಗ ಈ ಪಿಕ್ಚರಲ್ಲಿ ನೋಡೋಣ. ಇವಾಗ ನೋಡಿ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಗೆ ಜೀರೋ ಎರರ್ ಇದೆಯೋ ಇಲ್ವೋ ಅಂತ ನೋಡಬೇಕಾದ್ರೆ ಈ 2 ಪ್ಲಗ್ ಇರುತ್ತಲ್ಲ, 2 ಪ್ಲಗ್ಗನ್ನು ಕ್ಲೋಸ್ ಮಾಡಬೇಕು, ಟಚ್ ಮಾಡಬೇಕು ಫಿಸಿಕಲಾಗಿ. ಟಚ್ ಮಾಡಿದಾಗ ಒಂದು ವೇಳೆ ಜೀರೋ ಆಫ್ ದಿ ಹೆಡ್ ಸ್ಕೇಲ್ ಆ್ಯಂಡ್ ದಿ ಎಕ್ಸ್ಟೆಂಡೆಡ್ ಪಿಚ್ ಲೈನ್ ಅವೆರಡು ಕಾಯಿನ್ಸೈಡ್ ಆಯಿತು ಅಂದರೆ ದೇರ್ ಇಸ್ ನೋ ಎರರ್, ದ ಇನ್ಸ್ಟ್ರೂಮೆಂಟ್ ಈಸ್ ಪರ್ಫೆಕ್ಟ್. ಆನ್ ದಿ ಅದರ್ ಹ್ಯಾಂಡ್, ಒಂದೊಂದು ಸಲ ಏನಾಗ್ಬೋದು, ಜೀರೋ ಡಿವಿಷನ್ ಆಫ್ ದಿ ಹೆಡ್ ಸ್ಕೇಲ್ ಮೇ ಗೋ ಬಿಟ್ ಅಪ್ ಬೈ ಫ್ಯೂ ಡಿವಿಷನ್ಸ್. ಇವಾಗ ನೋಡಿ, ಜೀರೋ ಇಲ್ಲಿರೋ ಬದಲು ಇಲ್ಲಿ ಹೋಗಿದೆ, ಒಂದು 2-3 ಡಿವಿಷನ್ ಮೇಲೆ ಹೋಗಿದೆ. ಸೊ ಅವಾಗ ದಿಸ್ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಒನ್ ಜೀರೋ ಎರರ್, ದಟ್ ಈಸ್ ನೆಗೆಟಿವ್ ಜೀರೋ ಎರರ್. ಎಷ್ಟು ಜೀರೋ ಎರರ್ ಇದೆ ಅಂತಂದರೆ, ಜೀರೋ ಎಷ್ಟು ಮೇಲೆ ಹೋಗಿದೆ, 0, 1, 2, 3. ಸೊ 3 ಡಿವಿಷನ್ ಮೇಲೆ ಹೋಗಿದೆ. ಸೊ ದ ಜೀರೋ ಎರರ್ ಈಸ್ -3 ಹೆಡ್ ಸ್ಕೇಲ್ ಡಿವಿಷನ್. ಅಥವಾ ಒಂದೊಂದ್ಸರಿ ಏನಾಗ್ಬೋದು, ಈ ಜೀರೋ ಕೆಳಗಡೆ ಬರ್ಬೋದು, ಪಿಚ್ ಸ್ಕೇಲ್ಗಿಂತ, ಎಕ್ಸ್ಟೆಂಡೆಡ್ ಪಿಚ್ ಲೈನ್ಗಿಂತ ಕೆಳಗಡೆ ಬರ್ಬೋದು. ಆ ಸಿಚುವೇಶನ್ ಇರುತ್ತೆ. ಈಗ ದಿಸ್ ಟೈಪ್ ಆಫ್ ಜೀರೋ ಎರರ್ ಈಸ್ ಕಾಲ್ಡ್ ಪಾಸಿಟಿವ್ ಜೀರೋ ಎರರ್. ಇಲ್ಲಿ ಎಷ್ಟು ಜೀರೋ ಎರರ್ ಇದೆ, 1, 2, 3, 4. ಸೊ ದ ಎರರ್ ಈಸ್ +4 ಹೆಡ್ ಸ್ಕೇಲ್ ಡಿವಿಷನ್ಸ್. ಇವಾಗ ಎರರ್ ಇದೆ ಇವಾಗ ಗೊತ್ತಾಯ್ತು, ಬಟ್ ನಮಗೆ ನಮ್ಮ ಇನ್ಸ್ಟ್ರೂಮೆಂಟಿಗೆ ಎರರ್ ಇರ್ಕೂಡ್ದಲ್ವಾ. ಸೊ ಎರರ್ ಇದೆ ಅಂದಮೇಲೆ ವಿ ಹ್ಯಾವ್ ಟು ರಿಮೂವ್ ದಟ್ ಎರರ್. ಸೊ ಟು ರಿಮೂವ್ ದ ಎರರ್ ವಿ ಅಪ್ಲೈ ಒನ್ ಕರೆಕ್ಷನ್ ಕಾಲ್ಡ್ ಜೀರೋ ಕರೆಕ್ಷನ್. ಈ ಜೀರೋ ಕರೆಕ್ಷನ್ ನೋಡುವಾಗ ಇದು 2ರಲ್ಲಿ ಯಾವುದಾದ್ರು ಒಂದಿರುತ್ತೆ, ಇದೋ ಅಥವಾ ಸಪೋಸ್ ನಮ್ಮ ಇನ್ಸ್ಟ್ರೂಮೆಂಟ್ಗೆ ಈ ಟೈಪ್ ಜೀರೋ ಎರರ್ ಇದೆ, ನೆಗೆಟಿವ್ ಜೀರೋ ಎರರ್ ಇದೆ, ಜೀರೋ ಮೇಲೆ ಹೋಗಿದೆ ಅಂತಂದರೆ 3 ಡಿವಿಷನ್ ಮೇಲೆ ಹೋಗಿದೆ. ಸೊ ಜೀರೋ ಕರೆಕ್ಷನ್ ಇಸ್ ಈಕ್ವಲ್ ಟು ನೆಗೆಟಿವ್ ಆಫ್ ಜೀರೋ ಎರರ್. ಅಂದರೆ ಜೀರೋ ಕರೆಕ್ಷನ್ ಈಸ್ ನೆಗೆಟಿವ್ ಆಫ್ -3, minus of minus becomes plus. So zero correction for this type of error is +3 HSD. ಸೊ ಈ ಜೀರೋ ಎರರ್ ಮತ್ತು ಜೀರೋ ಕರೆಕ್ಷನ್ ಅನ್ನು ನಾವು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ತಿಳ್ಕೊಂಡಿರ್ಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಹೌ ಟು ಯೂಸ್ ದಿ ಸ್ಕ್ರೂ ಗೇಜ್. ಇವಾಗ ಸ್ಕ್ರೂ ಗೇಜನ್ನು ಯೂಸ್ ಮಾಡ್ಕೊಂಡು ನಾವು ರೀಡಿಂಗ್ ಹೇಗೆ ತೊಗೊಳ್ಳೋದು ಅಂತಂದರೆ, ಸಪೋಸ್ ಈ ಆಬ್ಜೆಕ್ಟದ್ದು ನಾವು ಡಯಾಮೀಟರ್ ಕಂಡುಹಿಡಬೇಕಾಗಿದೆ. ಈ ಆಬ್ಜೆಕ್ಟಿನ ಡಯಾಮೀಟರ್ನ ನಾವು ಏನು ಮಾಡಬೇಕಾಗುತ್ತೆ, ಈ 2 ಪ್ಲಗ್ಗಳ ಮಧ್ಯೆ ಸ್ವಲ್ಪ ಹಿಡ್ಕೊಳ್ಬೇಕಾಗುತ್ತೆ, ಟೈಟ್ ಮಾಡಿ. ಸ್ವಲ್ಪ ಇದನ್ನು ತುಂಬ ಪ್ರೆಸ್ ಮಾಡಬಾರ್ದು, 1-2 ರೊಟೇಷನ್ ಕೊಡಬೇಕಷ್ಟೇ. ಕೊಟ್ಟ ನಂತರ ಈಗ ನೋಡಿ, ಈ ಪೊಸಿಷನ್ ಇದೆ ಅಂತ ಅಂದ್ಕೊಳ್ಳಿ, ಇದು ಕಾರ್ನರ್ ಆಫ್ ದಿ ಹೆಡ್ ಸ್ಕೇಲ್ ಇಲ್ಲಿದೆ, ಇದು ಪಿಚ್ ಸ್ಕೇಲು, ಇದು ಹೆಡ್ ಸ್ಕೇಲ್. ಇವಾಗ ಕಾರ್ನರ್ ಆಫ್ ದಿ ಹೆಡ್ ಸ್ಕೇಲ್ ಗಿಂತ ಈಚೆ ಎಷ್ಟು ಡಿವಿಷನ್ ಕಾಣುತ್ತೆ ನಮಗೆ ಆನ್ ದಿ ಪಿಚ್ ಸ್ಕೇಲ್? 0, 1, 2, 3, 4, 5, 6 millimeter ಕಾಣುತ್ತೆ. ಸೊ 6 millimeter ಈಸ್ ದಿ ಪಿಚ್ ಸ್ಕೇಲ್. ಈ ಟೋಟಲ್ ರೀಡಿಂಗ್ ಫಾರ್ಮುಲಾದಲ್ಲಿ ಪಿಚ್ ಸ್ಕೇಲ್ ಅಂತಂದರೆ ಈಗ 6 millimeter. ಆಮೇಲೆ ಇಲ್ಲಿ ಸರ್ಕ್ಯುಲರ್ ಸ್ಕೇಲ್ ಇದೆ. ಈ ಸರ್ಕ್ಯುಲರ್ ಸ್ಕೇಲಲ್ಲಿ ಯಾವ ಡಿವಿಷನ್ನು ಈ ಪಿಚ್ ಲೈನ್ ಜೊತೆ ಕಾಯಿನ್ಸೈಡ್ ಆಗ್ತಾ ಇದೆ ಅಂತಂದರೆ 60 ಇದೆ, 61, 62, 63, 64, 65. 65th division is coinciding with the pitch line. So coinciding division is 65. ಇಲ್ಲಿ ಹೆಡ್ ಸ್ಕೇಲ್ ಡಿವಿಷನ್ ಅಂದರೆ 65 ಆಗುತ್ತೆ. ಆಮೇಲೆ ಇಲ್ಲಿ ಜೀರೋ ಕರೆಕ್ಷನ್, ನಮಗೆ ಜೀರೋ ಕರೆಕ್ಷನ್ ಎಷ್ಟಿದೆ? 3 ಇದೆ.
ಹಾಗೆ ಈ ಎಲ್ಲನೂ ನೀವು ಈ ಟೋಟಲ್ ರೀಡಿಂಗ್ ಫಾರ್ಮುಲಾದಲ್ಲಿ ಹಾಕಿದರೆ ನೋಡಿ, ಟೋಟಲ್ ರೀಡಿಂಗ್ ಇಸ್ ಈಕ್ವಲ್ ಟು ದಿಸ್ ಈಸ್ ದಿ ಪಿಚ್ ಸ್ಕೇಲ್ ರೀಡಿಂಗ್ 6 mm, 65 ಹೆಡ್ ಸ್ಕೇಲ್ ಡಿವಿಷನ್ ಪ್ಲಸ್ 3 0 ಕರೆಕ್ಷನ್, ಇವೆರಡನ್ನು ಸೇರಿಸಿದ್ರೆ 68 ಆಗುತ್ತೆ. 68 ಇಂಟು ಲೀಸ್ಟ್ ಕೌಂಟ್ ಮಲ್ಟಿಪ್ಲೈ ಮಾಡಿ, then we will get the total reading as 6.68 millimeter. This is how we can use the screw gauge for accurate measurements.